133ನೇ ಜಯಂತಿಯ ಶುಭಾಶಯಗಳನ್ನು ಈ ನಾಡಿನ ಸಮಸ್ತ ಜನತೆಗೆ ಕೋರೋದ್ರ ಮೂಲಕ ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಅತಿ ಭಾಳ ದೊಡ್ಡದಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಂಥ ಒಂದು ಶ್ರೇಯಸ್ಸು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಿಗ್ತದೆ. ಬಹುಶಃ ಮತ್ತು ಇಡೀ ವಿಶ್ವದ ಪ್ರತಿಯೊಬ್ಬರೂ ಕೂಡ ಇದು ಒಂದು ಶ್ರೇಷ್ಠವಾದಂಥ ಸಂವಿಧಾನ ಅಂತೇಳಿ ಕೂಡ ಪ್ರತಿಯೊಬ್ಬರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಬಹುಶಃ ವಿಶೇಷವಾಗಿ ಶೋಷಿತ ಜನಾಂಗಕ್ಕೆ, ಬಹುಸಂಖ್ಯೆಯಲ್ಲಿರುವಂಥ SC ST OBC ಜನಾಂಗಕ್ಕೆ ಇವತ್ತು ಏನಾದರೂ ಅಕ್ಷರ, ಅರಿವು, ಅನ್ನ ಮತ್ತು ಅಧಿಕಾರ, ಏನಾದರೂ ಸ್ವಾಭಿಮಾನ ಏನಾದರೂ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರುವವರಿಗೆ ಇವತ್ತು ಅವರು SC ST OBC ಜನಾಂಗವನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅವರು ಇಲ್ಲದ ಸಂದರ್ಭದಲ್ಲಿ ಇವತ್ತು ಅವರ ಸಂವಿಧಾನ ಇವತ್ತು ಈ ಜನಾಂಗವನ್ನು ರಕ್ಷಣೆ ಮಾಡ್ತಾ ಇದೆ ಅನ್ನುವಂಥದ್ದು. ಬಹುಶಃ ಎಲ್ಲರೂ ಪ್ರತಿಯೊಬ್ಬರು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಬರೀ SC ST OBC ಜನಾಂಗಕ್ಕೆ ಮಾತ್ರ ಸೀಮಿತ ಅನ್ನುವಂಥದ್ದು ಬಿಟ್ಟು ಬಹುಶಃ ಆ ಜಾತಿಯ ಒಂದು ವ್ಯವಸ್ಥೆಯ ಚಸ್ಮಾನ ತೆಗೆದು ಬಹುಶಃ ಅವ್ರನ್ನ ಕಾಣಬೇಕು, ಅವ್ರು ನೋಡಬೇಕು. ಅದನ್ನು ನೋಡಿದಾಗ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬರು ಏನು ಅನ್ನುವಂಥದ್ದು ಬಹುಶಃ ಅರ್ಥ ಆಗ್ತದೆ. ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಇದು ಕೆಲವು ಭೂಪರು ಏನು ಅನಂತ ಹೆಗಡೆ ಅನ್ನುವಂಥವ್ರು ಆ ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಅವರು MP ಆಗಿ ಕೆಲಸ ಮಾಡಿದಂಥವ್ರು. ಇವತ್ತು ಅಂತಹ ಮಹಾತ್ಮನಿಗೆ ಅಗೌರವ ಸೂಚಿಸುವಂಥ ಕೆಲಸ ಮಾಡಿ ಇಡೀ ಒಂದು ಶೋಷಿತ ಜನಾಂಗ, ದಲಿತ ಸಮುದಾಯಕ್ಕೆ, ಹಿಂದುಳಿದವರಿಗೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಅವಮಾನ ಆಗುವ ರೀತಿಯಲ್ಲಿ ಸಂವಿಧಾನದ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಬಹುಶಃ ಅವರ ಮೂರ್ಖತನ. ಬಹುಶಃ ಅವರು ಸಂವಿಧಾನ ಬದಲಾವಣೆ ಮಾಡೋದಲ್ಲ, ಬರೀ ಸಂವಿಧಾನ ಮುಟ್ಟಿದ್ರೆ ಅವ್ರು ಸುಟ್ಟು ಹೋಗ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಇವತ್ತು. ಇಲ್ಲ, ಅವರಿಗೆ ಸಂವಿಧಾನ ಅಂದರೆ ಏನು ಗೊತ್ತಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಏನು ಗೊತ್ತಿಲ್ಲ, ಇದು ಯಾವುದೂ ಅರಿವೇ ಇಲ್ಲ ಅವರಿಗೆ. ಅದು ಯಾವುದೋ ಒಂದು ಜಾತಿಗೆ ಸೀಮಿತ ಮಾಡಿ ಅವ್ರನ್ನ ನೋಡುವಂಥ ಕೆಲಸ ಇವತ್ತು ಯತ್ನಾಳ್ ಅವರು ಮಾಡ್ತಿರ್ಬೋದು, ಅನಂತ ಹೆಗಡೆ ಅವರು ಮಾಡ್ತಿರ್ಬೋದು. ಆದರೆ ಅವರೆಲ್ಲ ಎಲೆಕ್ಟ್ ಆಗಿದ್ದು ಅವರು ಕೊಟ್ಟ ಸಂವಿಧಾನ ಅಡಿಯಲ್ಲೇ ಇವತ್ತು ಅವರ ಹಕ್ಕನ್ನು ಪಡೆದಿದ್ದಾರೆ. ಇವತ್ತು ಏನು ಅವರು ಜೀವನ ನಡೆಸ್ತಾ ಇದ್ದಾರೆ ಈ ಭಾರತ ದೇಶದಲ್ಲಿ, ಯಾವ ರೀತಿ ಜೀವನ ನಡೆಸಬೇಕು ಅನ್ನುವಂಥದ್ದು ಎಲ್ಲ ಕೂಡ ತೋರಿಸ್ಕೊಟ್ಟಂಥವ್ರು ಸಂವಿಧಾನದ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರು. ಈಗ ನೀವು ಸರ್ಕಾರ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೀರಿ ಸರ್, ತಾಯಂದ್ರು ಆ ಗ್ಯಾರಂಟಿಯಿಂದ ಹಾದಿ ತಪ್ಪಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ವಿವಾದಾತ್ಮಕವಾಗಿ ಮಾತಾಡ್ತಾರೆ ನೋಡಿ. ಕುಮಾರಸ್ವಾಮಿಯವರು ಯಾವಾಗ ಹೆಂಗೆ ಬೇಕಂಗೆ ಅವ್ರ ನಾಲಿಗೆ ಹೊಳ್ತದೆ, ಎಲ್ಲಿ ಬೇಕಲ್ಲಿ U-ಟರ್ನ್ ಹೊಡಿತಾರೆ. ಅವ್ರ ಬಗ್ಗೆ ನಾನು ಹೆಚ್ಚು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಬಹುಶಃ ಗ್ಯಾರಂಟಿ ಜನ ಎಷ್ಟು ಉಪಯೋಗ ಆಗಿದೆ, ಎಷ್ಟು ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಿದೆ ಬಡ ಜನರಿಗೆ ಅನ್ನುವಂಥದ್ದು ಬಹುಶಃ ನೀವು ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ ಹೋಗಿ ಕೇಳಿದ್ರೆ ಅರ್ಥ ಆಗ್ತದೆ ನಿಮಗೆ. ಏನು ಸ್ಕೀಮ್ಗಳು, 5 ಗ್ಯಾರಂಟಿಗಳು ಏನು ಅನ್ನುವಂಥದ್ದು ಅರ್ಥ ಆಗ್ತದೆ. ಬಹುಶಃ ಇವತ್ತೇನು ಬರುವಂಥ ಚುನಾವಣೆ ರಿಸಲ್ಟೇ ಅದು ತೋರಿಸ್ತದೆ ನಮಗೆ, ಆ ಗ್ಯಾರಂಟಿ ಪ್ರಭಾವ ಏನಿದೆ ಅನ್ನುವಂಥದ್ದು. ಬಹುಶಃ ಖಂಡಿತವಾಗಿ ಭಾಳ ಆರ್ಥಿಕ ಸಂಕಷ್ಟದಲ್ಲಿ ಏನಿದ್ರು ಈ BJPಯವರ ಆಡಳಿತದ ವೈಫಲ್ಯ ಮತ್ತು ಭ್ರಷ್ಟಾಚಾರದ ಏನು ತಾಂಡ ಆಡ್ತಾ ಇತ್ತು, ಬಹುಶಃ ಬಡವರು ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದರು. ಬಹುಶಃ ಅದನ್ನು ಅರ್ಥಂತ ನಮ್ಮ ಸಿದ್ದರಾಮಯ್ಯ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ, ಬಹುಶಃ ಯಾರೂ ಈ ಇತಿಹಾಸವನ್ನೇ ಸೃಷ್ಟಿ ಮಾಡಿದಂಥ ಒಬ್ಬ ನಾಯಕ ಇವತ್ತು ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಬಡವರ, ಶೋಷಿತರ, ಹಿಂದುಳಿದವರ ಎಲ್ಲರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಾವು ಅಲ್ಲ, ಇಷ್ಟು ದಿನ ನಮ್ಮದೆಲ್ಲ ಗ್ಯಾರಂಟಿಗಳು ಆರ್ಥಿಕ ದಿವಾಳಿ ಆಗ್ತದೆ ಅಂತೇಳಿ ಮೋದಿಯವರು ಹೇಳಿದರು. ಇವ್ರನ್ನೆಲ್ಲ ಸೋಮಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಬಿಟ್ಟಿ ಗ್ಯಾರಂಟಿ ಅಂತ ಹೇಳಿದರು. ಇವತ್ತು ಮೋದಿಯವ್ರು ಯಾರಿಗೆ ಯಾವ ಗ್ಯಾರಂಟಿ ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬಿಟ್ಟಿನೋ ಆರ್ಥಿಕ ದಿವಾಳಿನೋ ಯಾವ ಗ್ಯಾರಂಟಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ ಮೋದಿಯವರಿಗೆ. ಹಾಂ, ಖಂಡಿತ ನಮ್ಮ ಗ್ಯಾರಂಟಿಗಳನ್ನೇ ಕಾಪಿ ಮಾಡೋದು ಅಷ್ಟೇ ಅಲ್ಲ, ಈ ದೇಶದಲ್ಲಿ ಏನೇನೋ ಒಳ್ಳೊಳ್ಳೆ ಸ್ಕೀಮ್ಗಳ ತಂದೀವಿ ನಾವು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಮತ್ತು ಮನ್ರೇಗಾ ಎಲ್ಲ ಸ್ಕೀಮ್ಗಳನ್ನು ಕೂಡ ಕಾಪಿ ಮಾಡಿದ್ದು. ಆಧಾರ್ ಕಾರ್ಡನ್ನು ಇವರು ದೂಷಣೆ ಮಾಡಿದವರು. ಈ ಆಧಾರ್ ಕಾರ್ಡ್ನಿಂದ ಪ್ರತಿಯೊಂದು ನಮ್ಮ ಏನು ಸೀಕ್ರೆಟ್ಸ್ ಎಲ್ಲ ಇವತ್ತು ಹೊರಗಿನ ದೇಶಕ್ಕೆ ಹೋಗ್ತವೆ, ಎಲ್ಲ ಸೀಕ್ರೆಟ್ಸ್ ಎಲ್ಲ ಇರೋದಿಲ್ಲ, ಪ್ರೈವಸಿ ಇರೋದಿಲ್ಲ ಅನ್ನುವಂಥದ್ದು ಏನು ವಾದ ಮಾಡಿದಂಥವ್ರು ಇವತ್ತು ಭಾಳ ದೊಡ್ಡದಾಗಿ ಆಧಾರ್ ಮೂಲಕನೇ ಎಲ್ಲ ಹಣ ನಾವು ಸಂದಾಯ ಮಾಡ್ತಿದ್ದೀವಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ.
ಅರ್ಥ ಮಾಡ್ಕೊಳ್ಬೇಕು. ಅವ್ರ ಬಗ್ಗೆ ನಾನು ಅವ್ರ ಗ್ಯಾರಂಟಿಗಾಗಲೇ 5 ಗ್ಯಾರಂಟಿಗಳು ಅವ್ರ ಗ್ಯಾರಂಟಿಗಳಾಗಿಬಿಟ್ಟಾವ. ಕಪ್ಪು ಹಣ ವಾಪಸ್ ತರ್ತೀವಿ ಅನ್ನೋಂಥ ಗ್ಯಾರಂಟಿನೂ ಗೊತ್ತೋಗೈತಿ. ಸ್ವಿಸ್ ಬ್ಯಾಂಕ್ನಲ್ಲಿ ಇದ್ದಂಥ ಹಣ ತಂದು ಅದನ್ನ ಹಾಕ್ತೀವಿ ಅಂಥದ್ದು. ಆಮೇಲೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ವರ್ಷಕ್ಕೆ ಅನ್ನೋವಂಥ ಗ್ಯಾರಂಟಿನೂ ಮುಗಿದೋಗೈತಿ. ಎಲ್ಲ ವ್ಯಾರಂಟಿನೇ ಇಲ್ಲ ಅದಕ್ಕೆ. ಆ ಗ್ಯಾರಂಟಿಗೆ ಏನೂ ವ್ಯಾರಂಟಿ ಇಲ್ಲ.